ಏನೊಂದು ಚಲನಚಿತ್ರದ ನಟರು ಹಾಗೂ ಗಣ್ಯರು ಆಗಮಿಸ್ತಿದ್ರೆ, ಮತ್ತೊಂದು ಕಡೆ ರಾಜಕೀಯ ನಟರು ಕೂಡ ಬಂದು ಆಗಮಿಸ್ತಿರುವಂತದ್ದು ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಈಗ ಏನೋ ಒಂದು ಬೆಂಗಳೂರಿನ ಏನು ಗ್ರಾಮಾಂತರ ಸದಸ್ಯರಾದಂತ ಮಂಜುನಾಥ್ ಅವರು ಕೂಡ ಆಗಮಿಸಿರುವಂತದ್ದು ಈಗಾಗಲೇ ಅವರು ಕೂಡ ಅಂತಿಮ ದರ್ಶನ ಪಡೆದಿರೋದನ್ನ ನೋಡ್ತಾ ಇರ್ಬೋದು. ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಕೂಡ ಒಂದ್ ರೀತಿಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದ್ ರೀತಿಯಲ್ಲಿ ಕ್ಯೂ ನಲ್ಲಿ ಬಿಡ್ತಾ ಇರುವಂತದ್ದು ಈಗಾಗಲೇ ಮನೆ ಮುಂದೆ ನೋಡ್ತಾ ಇರ್ಬೋದು. ಫೋಟೋ ಹಾಕಿ ಫೋಟೋಗೂ ಕೂಡ ಒಂದ್ ರೀತಿಯಲ್ಲಿ ಏನೊಂದು ಪೂಜೆ ಮಾಡಿ ಹಾರ ಹಾಕಿರುವಂತದ್ದು. ಅಂದ್ರೆ ಬಹುಭಾಷಾ ನಟಿ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ತಡ್ಕಲಾರದಷ್ಟು ಕೂಡ ಒಂದ್ ರೀತಿಯಲ್ಲಿ ಸ್ವರ್ಗೋಗಿದೆ ಅಂತಾನು ಕೂಡ ಕೆಲವು ನಟರು ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಹಿಂದೆನೂ ಕೂಡ ನೋಡ್ಬೋದು, ಏನು ಈ ಹಿಂದೆ ಒಂದ್ ರೀತಿಯಲ್ಲಿ ರಾಜ್ಕುಮಾರ್ ಇದ್ದಾಗ, ರಾಜ್ಕುಮಾರ್ ಕಾಲದಲ್ಲಿ ಒಂದ್ ರೀತಿಯಲ್ಲಿ ಅತಿ ಹೆಚ್ಚು ರಾಜ್ಕುಮಾರ್ ಜೊತೆ ನಟಿಸಿರುವಂತ ನಟಿ ಯಾರು ಅಂದ್ರೆ ಬಿ ಸರೋಜಾದೇವಿ ಅಂತ ಬರುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಹಿಂದಿನ ಕಾಲದಲ್ಲಿ ಬೇರೆ ನಟರ ಜೊತೆ ಒಂದು ನಟಿಸ್ಬೇಕಂದ್ರೆ ಮೊದಲು ಬಿ ಸರೋಜಾದೇವಿ ಕಾಲ್ಶೀಟ್ ತಗೋಬೇಕಾಯ್ತು, ತದನಂತರ ಬೇರೆ ಹೀರೋಗಳನ್ನ ಕಾಲ್ಶೀಟ್ ಪಡಿಬೇಕಾಯ್ತು. ಆ ರೀತಿ ಇದ್ದಂತಹ ಡಿಮ್ಯಾಂಡ್ ಬಿ ಸರೋಜಾದೇವಿಗೆ ಇವತ್ತು ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ಒಂದು ವಯೋವೃದ್ಧ ಕಾಯಿಲೆಯಿಂದ ಸಾವನ್ನಪ್ಪಿರುವಂತದ್ದು ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಏನೋ ಒಂದು ಅವರು ಒಂದು ಏನು ಸತ್ತ ನಂತರನೂ ಕೂಡ ಅವ್ರ ಕುಟುಂಬಸ್ಥರು ಒಂದು ಒಳ್ಳೆ ಕೆಲಸ ಮಾಡಿರುವಂತದ್ದು, ಅದರಲ್ಲಿ ಪ್ರಮುಖವಾಗಿ ಏನೊಂದು ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನಕ್ಕೆ ಕಣ್ಣು ದಾನ ಮಾಡಿರುವಂತದ್ದು ಈಗಾಗಲೇ ಕಂಡು ಬಂದಿರುವಂತದ್ದು. ಈಗಾಗಲೇ ವೈದ್ಯರು ಕೂಡ ಬಂದು ಕಣ್ಣು ಏನೊಂದು ತೆಗೆದುಕೊಂಡು ಹೋಗಿರುವಂತದ್ದು. ಅದು ಸುಮಾರು ಒಂದು 4 ರಿಂದ 5 ಜನಕ್ಕೆ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ಮುಖಾಂತರ ಒಂದು ಕಣ್ಣು ಬರುವ ಸಾಧ್ಯತೆ ಇದೆ ಅಂತ ಕೂಡ ಈಗಾಗಲೇ ಡಾಕ್ಟರ್ ಹೇಳಿಕೆ ಕೊಟ್ಟಿರುವಂತದ್ದು. ಉಳಿದಂತೆ ಏನು ನಾವು ನೋಡ್ತಾ ಇರ್ಬೋದು, ಬೆಂಗಳೂರಿನಲ್ಲಿ ಎಲ್ಲ ಒಂದ್ ಕಡೆ ಏನೊಂದು ಬಹುಭಾಷಾ ನಟಿ ಅಂತಾನೆ ಹೇಳ್ಕೊಳ್ಳುವಂತಹ ಬಿ ಸರೋಜಾದೇವಿ ಅವರು ನಿಜವಾಗ್ಲೂ ಕೂಡ ಹಗಲಿರೋದು ಎಲ್ಲೋ ಒಂದ್ ಕಡೆ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಆಘಾತ ಉಂಟು ಮಾಡಿರುವಂತದ್ದು.